ದೀಪಾವಳಿ ತಿಂಡಿಗಳಲ್ಲಿ ಇವತ್ತು ಸ್ಪೆಷಲ್ ಆಗಿ ಬಾಂಬೆ ಮಿಕ್ಸ್ಚರ್ ನ ಹೇಗ್ ಮಾಡೋದು ಅಂತ ನೋಡೋಣ. ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ. ಖಂಡಿತ ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಬಾಂಬೆ ಮಿಕ್ಸ್ಚರ್ ಮಾಡೋದಕ್ಕೆ ಒಂದ್ ಬೌಲ್ಗೆ 1/4 kg ಕಡಲೆ ಹಿಟ್ಟನ್ನ ಜಲಡಿ ಮಾಡಿ ಹಾಕೊಂಡು ಅದ್ರ ಜೊತೆಗೆ 1/4 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನದ ಪುಡಿ, 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರನ್ನ ಹಾಕಿ ಚಕ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ಸೌಟ್ ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದನ್ನ ಓಂ ಪುಡಿ ತರ ಮಾಡ್ಬೇಕಲ್ವಾ. ಇದನ್ನ ಮಾಡೋದಕ್ಕೆ ಓಂ ಪುಡಿ ಮಾಡೋ ಅಚ್ನಲ್ಲಿ ಸ್ವಲ್ಪ ಎಣ್ಣೆ ಸವರಿ ಅದರಲ್ಲಿ ಮಾಡಿಟ್ಟಿರುವ ಹಿಟ್ಟನ್ನ ಹಾಕಿ ಬಿಸಿಯಾದ ಎಣ್ಣೆನಲ್ಲಿ ಈ ತರ ಓಂ ಪುಡಿಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನಿಮ್ಗೆ ಈ ಓಂ ಪುಡಿ ಮಾಡೋ ವುಡನ್ ಅಚ್ಚು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ತರ ಎಲ್ಲಾ ಹಿಟ್ಟನ್ನು ಸಹ ಓಂ ಪುಡಿಗಳನ್ನಾಗಿ ಮಾಡಿ ಒಂದು ಬೌಲ್ಗೆ ಹಾಕೋಣ. ಈಗ ಈ ಮಿಕ್ಸ್ಚರ್ ಗೆ ಬೇಕಾಗಿರೋದೆಲ್ಲ ಫ್ರೈ ಮಾಡಿಟ್ಕೊಳ್ಳೋಣ. ಮೊದಲಿಗೆ ಕಪ್ಪು ಮಸೂರ್ ಬೇಳೆನ ಓವರ್ ನೈಟ್ ನೆನ್ಸಿಟ್ಟು ನೀರನ್ನೆಲ್ಲ ಫಿಲ್ಟರ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಂಡು ಅದನ್ನ ಎಣ್ಣೆಗೆ ಹಾಕಿ ಈ ತರ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. 10 ರಿಂದ 15 ಗೋಡಂಬಿಗಳನ್ನ ಫ್ರೈ ಮಾಡಿ ಹಾಕೋಣ. 2 ಕೈ ಹಿಡಿ ಕರಿಬೇವು ಸೊಪ್ಪನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಫ್ರೈ ಮಾಡಿದ ಎಲ್ಲವನ್ನು ಮಾಡಿಟ್ಟಿರುವ ಓಂ ಪುಡಿ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಇಂಗು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ತರ ಕುಲುಕಿದ್ರೆ ತುಂಬಾನೇ ಕ್ರಿಸ್ಪಿಯಾದ ಅದೇ ಸಮಯ ತುಂಬಾನೇ ರುಚಿಯಾದ ಬಾಂಬೆ ಮಿಕ್ಸ್ಚರ್ ತಯಾರ.